ಜಮೀನಿಗೆ ತೆರಳೋಕೆ ಇದ್ದ ರಸ್ತೆಯನ್ನ ಸ್ವಾಮೀಜಿ ಮುಚ್ಚಿದ್ದ ಆರೋಪವನ್ನ ಹೊರಿಸಿ ಜಮೀನು ಮಾಲೀಕ ಮಹೇಶ್ ವಿಷವನ್ನ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಕಣ್ಣೂರಿನ ಮಕ್ಕಳ ದೇವರ ಮಠದ ಶ್ರೀಗಳ ವಿರುದ್ಧ ಈ ಆರೋಪವನ್ನ ಈಗ ಮಾಡಲಾಗ್ತಾ ಇದೆ. ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಕಿರುಕುಳ ಕೊಟ್ಟ ಆರೋಪವನ್ನ ಮಾಡಲಾಗ್ತಾ ಇದೆ. ಕಣ್ಣೂರಲ್ಲಿ 3 ಎಕರೆ ಜಮೀನನ್ನ ಹೊಂದಿದ್ದಾರೆ ರೈತ ಮಹೇಶ್. ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕಣ್ಣೂರು ಗ್ರಾಮ. ಇಲ್ಲಿ ಮಹೇಶ್ ಜಮೀನಿಗೆ ಹೋಗುವಂತಹ ರಸ್ತೆಯನ್ನ ಮುಚ್ಚಿದ್ದ ಆರೋಪವನ್ನ ಮಾಡಲಾಗ್ತಾ ಇದೆ. ಇತ್ತೀಚೆಗೆ ರಸ್ತೆ ಪಕ್ಕದ ಜಮೀನನ್ನ ಮೃತ್ಯುಂಜಯ ಶ್ರೀಗಳು ಖರೀದಿ ಮಾಡಿದ್ರು. ಅವರು ಮಹೇಶ್ ಜಮೀನಿಗೆ ಹೋಗುವ ದಾರಿಯನ್ನ ಮುಚ್ಚಿದ್ರು ಅನ್ನುವಂತಹ ಆರೋಪವನ್ನ ಮಾಡಿರುವಂತಹ ಮಹೇಶ್ ವಿಷವನ್ನ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಇತ್ತೀಚೆಗೆ ಜಮೀನನ್ನ ಖರೀದಿ ಮಾಡಿದ್ದಂತಹ ಮಕ್ಕಳ ದೇವರ ಮಠದ ಸ್ವಾಮೀಜಿ ಏಕಾಏಕಿ ರಸ್ತೆಗೆ ಸೇರಿಸಿ ಬೇಲಿಯನ್ನ ಹಾಕಿದ್ರು. ಇದರ ಪರಿಣಾಮ ಮಹೇಶ್ ತಮ್ಮ ಜಮೀನಿಗೆ ತೆರಳೋಕೆ ರಸ್ತೆಯೇ ಸಿಗ್ತಾ ಇರಲಿಲ್ಲ, ರಸ್ತೆ ಇರಲಿಲ್ಲ. ಜಾಗವನ್ನ ಬಿಡಿ ಅಂತ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯ ಉತ್ತರವನ್ನ ಕೊಡಲಿಲ್ಲ. ಬದಲಾಗಿ ಜಾಗ ನಮ್ಮದು ಅಂತ ಸ್ವಾಮೀಜಿ ಮತ್ತು ಬೆಂಬಲಿಗರು ಗಲಾಟೆಯನ್ನ ಮಾಡಿದ್ರಂತೆ. ಜಮೀನಿಗೆ ತೆರಳೋಕೆ ರಸ್ತೆಯನ್ನ ಕೊಡ್ಲೇ ಇಲ್ಲ. ಹೀಗಾಗಿ ಬೇಸತ್ತ ರೈತ ಮಹೇಶ್ ಸ್ವಾಮೀಜಿಯಿಂದ ದಾರಿ ಇಲ್ಲ ಅಂತ ಹೇಳಿ ವಿಷವನ್ನ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಆತ್ಮಹತ್ಯೆಗೆ ಯತ್ನಿಸುವ ಮುನ್ನ ಸ್ವಾಮೀಜಿ ವಿರುದ್ಧ ಆರೋಪವನ್ನ ಕೂಡ ಮಾಡಿದ್ದಾರೆ. ವಿಷ ಸೇವಿಸುವುದನ್ನ ವಿಡಿಯೋ ಕೂಡ ಮಾಡಿದ್ದಾರೆ ಮಹೇಶ್. ಮೊಬೈಲ್ನಲ್ಲಿ ಸೆಲ್ಫಿ ವಿಡಿಯೋವನ್ನ ಕೂಡ ಇವರು ರೆಕಾರ್ಡ್ ಮಾಡಿಕೊಂಡು ಬಳಿಕ ಫೇಸ್ಬುಕ್ಗೆ ವಿಡಿಯೋವನ್ನ ಅಪ್ಲೋಡ್ ಮಾಡಿ ಬಳಿಕ ವಿಷವನ್ನ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ನೆಲಮಂಗಲದ ಹರ್ಷ ಆಸ್ಪತ್ರೆ ಐಸಿಯುನಲ್ಲಿ ಈಗ ಮಹೇಶ್ಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ನಿನ್ನೆ ಸಂಜೆಯಿಂದ ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರುವಂತಹ ರೈತ ಮಹೇಶ್ಗೆ ಹರ್ಷ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ನಿನ್ನೆ ಸಂಜೆಯಿಂದ ಕೂಡ ಐಸಿಯುನಲ್ಲಿ ಅವರು ಟ್ರೀಟ್ಮೆಂಟ್ ಅನ್ನ ಪಡಿತಾ ಇದ್ದಾರೆ. ಪೋಷಕರು ಈಗ ಈ ಸಂಬಂಧಪಟ್ಟಂತೆ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಕುದೂರು ಪೊಲೀಸ್ ಸ್ಟೇಷನ್ಗೆ ಈಗ ರೈತ ಮಹೇಶ್ ಸಂಬಂಧಿಕರು ದೂರನ್ನ ಕೂಡ ಕೊಟ್ಟಿದ್ದಾರೆ. ಆದರೆ ಇನ್ನೂ ಕೂಡ ಕುದೂರು ಪೊಲೀಸರು ಈ ಪ್ರಕರಣದಲ್ಲಿ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಿಕೊಂಡಿಲ್ಲ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕುದೂರು ಠಾಣೆ ಇಲ್ಲಿ ದೂರನ್ನ ಕೊಟ್ಟರು ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರುವ ರೈತ ಮಹೇಶ್ ಕುಟುಂಬಸ್ಥರು ದೂರನ್ನ ಕೊಟ್ಟಿದ್ರು ಕೂಡ ಇನ್ನೂ ಕ್ರಮವನ್ನ ಕೈಗೊಂಡಿಲ್ಲ. ಪೊಲೀಸರು ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಿಕೊಂಡಿಲ್ಲ ಅನ್ನುವಂತಹ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ನಾವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತಹ ಇದೇ ವ್ಯಕ್ತಿ ರೈತ ಮಹೇಶ್ ಆತ್ಮಹತ್ಯೆ ಯತ್ನಕ್ಕೂ ಮುನ್ನ ಮೊಬೈಲ್ನಲ್ಲಿ ಸೆಲ್ಫಿ ವಿಡಿಯೋ ಮಾಡಿಕೊಂಡು ವಿಷದ ಬಾಟಲ್ ಹಿಡ್ಕೊಂಡು ವಿಡಿಯೋ ಮಾಡಿ ಅದರಲ್ಲಿ ಮಠದ ಸ್ವಾಮೀಜಿ ವಿರುದ್ಧ ಈ ರೀತಿಯಾಗಿ ದಾರಿ ಬಿಡ್ತಾ ಇಲ್ಲ, ಜಮೀನಿಗೆ ಹೋಗೋಕೆ ದಾರಿಯನ್ನ ಅತಿಕ್ರಮಿಸಿ ಬೇಲಿಯನ್ನ ಹಾಕೊಂಡಿದ್ದಾರೆ, ನಮ್ಮ ಜಮೀನಿಗೆ ಹೋಗೋಕೆ ಈಗ ದಾರಿ ಇಲ್ಲ ಅನ್ನುವಂಥ ಆರೋಪವನ್ನ ಮಾಡಿ ಸ್ವಾಮೀಜಿ ವಿರುದ್ಧ ಆರೋಪವನ್ನ ಹೊರಿಸಿ ವಿಷದ ಬಾಟಲಿಯನ್ನು ಹಿಡಿದುಕೊಂಡು ಈ ರೀತಿಯಾಗಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ವಿಡಿಯೋವನ್ನ ಸಂಬಂಧಿಕರ ಮೂಲಕ ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿಸಿ ಬಳಿಕ ಇವರು ಸೂಸೈಡ್ ಅಟೆಂಪ್ಟ್ ಅನ್ನ ಮಾಡಿರುವಂತದ್ದು. ಸದ್ಯ ಗಂಭೀರ ಪರಿಸ್ಥಿತಿಯಲ್ಲಿರುವಂತಹ ರೈತ ಮಹೇಶ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಹರ್ಷ ಆಸ್ಪತ್ರೆಯ ಐಸಿಯುನಲ್ಲಿ ಇವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇನ್ನು ಕೂಡ ಅವರು ಐಸಿಯುನಿಂದ ಹೊರಬಂದಿಲ್ಲ. ಈ ನಡುವೆ ಮಹೇಶ್ ಕುಟುಂಬಸ್ಥರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರುವ ರೈತ ಮಹೇಶ್ ಕುಟುಂಬಸ್ಥರು ಕಣ್ಣೂರಿನ ದೇವರ ಮಕ್ಕಳ ಮಠದ ಸ್ವಾಮೀಜಿ ವಿರುದ್ಧ ಈಗ ದೂರನ್ನ ಕೂಡ ಕೊಟ್ಟಿದ್ದಾರೆ. ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕುದೂರು ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ ಸ್ವಾಮೀಜಿಯ ವಿರುದ್ಧ. ಆದರೆ ಪೊಲೀಸರು ಇದುವರೆಗೂ ಎಫ್ಐಆರ್ ಅನ್ನ ಕೂಡ ದಾಖಲಿಸಿಕೊಂಡಿಲ್ಲ ಅನ್ನುವಂಥದ್ದು ಈಗಿರುವಂತಹ ಪ್ರಮುಖವಾಗಿರುವಂತಹ ಆರೋಪ. ಯಾಕೆ ಹಾಗಾದ್ರೆ ಎಫ್ಐಆರ್ ಇನ್ನೂ ಕೂಡ ಯಾಕಾಗಿಲ್ಲ, ಇಷ್ಟೆಲ್ಲ ಆದರೂ ಕೂಡ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಪೊಲೀಸರ ವಿರುದ್ಧ ಅನುಮಾನಕ್ಕೆ ಕಾರಣವಾಗಿರುವಂಥದ್ದು. ಎಲೆ ಮಹೇಶ್ ಅವರದು ಜಮೀನಿತ್ತು, ಅದಕ್ಕೆ ರಸ್ತೆ ಕೂಡ ಇತ್ತು. ಅದಾದ ಬಳಿಕ ಮಹೇಶ್ ಅವರ ಜಮೀನಿನ ಪಕ್ಕದಲ್ಲೇ ಮೃತ್ಯುಂಜಯ ಸ್ವಾಮೀಜಿ ಕಣ್ಣೂರು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕಣ್ಣೂರು ಗ್ರಾಮದಲ್ಲಿರುವಂತಹ ದೇವರ ಮಕ್ಕಳ ಮಠ ಅನ್ನುವಂತಹ ಮಠದ ಸ್ವಾಮೀಜಿ ಏನಿದ್ದಾರೆ ಮೃತ್ಯುಂಜಯ ಸ್ವಾಮೀಜಿ ಅಂತ, ಇವರು ಆತ್ಮಹತ್ಯೆ ಪ್ರಯತ್ನ ಪಟ್ಟಿರುವಂತಹ ರೈತ ಮಹೇಶ್ವರ ಜಮೀನಿನ ಪಕ್ಕದಲ್ಲೇ ಜಾಗವನ್ನ ತಗೊಳ್ತಾರೆ.
3 ಎಕರೆ ಜಮೀನನ್ನ ಮಹೇಶ್ ಹೊಂದಿದ್ರು. ಅದರ ಪಕ್ಕದಲ್ಲೇ ಇತ್ತೀಚೆಗೆ ಮೃತ್ಯುಂಜಯ ಶ್ರೀಗಳು ಕೂಡ ಜಮೀನನ್ನ ಖರೀದಿ ಮಾಡಿಕೊಂಡು ಮಹೇಶ್ ಜಮೀನಿಗೆ ಹೋಗ್ಲಿಕ್ಕಿದ್ದ ದಾರಿಯನ್ನ ಕೂಡ ಸೇರಿಸಿಕೊಂಡು ಬೇಲಿಯನ್ನ ಹಾಕೊಂಡಿದ್ರು. ಹೀಗಾಗಿ ಮಹೇಶ್ ಸಾಕಷ್ಟು ಬಾರಿ ಸ್ವಾಮೀಜಿ ಮತ್ತು ಹಿಂಬಾಲಕರ ಬಳಿ ಹೋಗಿ ಕೇಳ್ಕೊಂಡಿದ್ರು, ನಮ್ಮ ಜಮೀನಿಗೆ ಹೋಗ್ಲಿಕ್ಕೆ ದಾರಿಯನ್ನ ಕೂಡ ನೀವು ಆಕ್ರಮಿಸಿಕೊಂಡಿದ್ದೀರಿ, ಜಮೀನಿಗೆ ಹೋಗೋಕೆ ದಾರಿ ಕೂಡ ಇಲ್ಲದಂತಾಗಿದೆ ಅನ್ನುವಂತಹ ಒಂದು ಅಳಲನ್ನ ತೋಡಿಕೊಂಡಿದ್ರು. ಆದರೆ ಯಾವುದೇ ರೀತಿಯಲ್ಲೂ ಕೂಡ ಇವರ ಮನವಿಗೆ ಸ್ಪಂದಿಸಿಲ್ಲ, ಇವರ ಅಳಲಿಗೆ ಯಾರು ಕೂಡ ಸ್ಪಂದಿಸಿಲ್ಲ. ಜೊತೆಗೆ ಜಾಗ ನಮ್ಮದು ಅಂತ ಸ್ವಾಮೀಜಿ ಮತ್ತು ಬೆಂಬಲಿಗರು ಗಲಾಟೆ ಮಾಡಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಮನನೊಂದು ಬೇರೆ ದಾರಿ ಕಾಣದೆ ಇಲ್ಲಿ ರೈತ ಮಹೇಶ್ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿರುವಂತದ್ದು. ಅದಕ್ಕೂ ಮುಂಚೆ, ಆತ್ಮಹತ್ಯೆಗೂ ಮುಂಚೆ ತಮ್ಮ ಮೊಬೈಲಿನ ಕ್ಯಾಮರಾದಲ್ಲಿ, ಸೆಲ್ಫಿ ಕ್ಯಾಮರಾದಲ್ಲಿ ವಿಡಿಯೋವನ್ನ ಕೂಡ ರೆಕಾರ್ಡ್ ಮಾಡಿದ್ದಾರೆ. ಕೈಯಲ್ಲಿ ಪಾಯ್ಸನ್ ಬಾಟಲ್ ಅನ್ನ ಹಿಡ್ಕೊಂಡು ಅವರು ಸೆಲ್ಫಿ ವಿಡಿಯೋ ರೆಕಾರ್ಡ್ ಮಾಡಿ ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿ ಬಳಿಕ ಸ್ವಾಮೀಜಿ ವಿರುದ್ಧ ಆರೋಪವನ್ನ ಮಾಡಿ ಬಳಿಕ ಇವರು ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿರುವಂತದ್ದು. ಆದ್ರೆ ಇನ್ನೂ ಕೂಡ ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡಿಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ಈಗ ಲೈವ್ ಇದ್ದಾರೆ. ವಿಷ್ಣು ಪ್ರಸಾದ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸ್ವಾಮೀಜಿ ವಿರುದ್ಧ ನೇರವಾಗಿ ಆರೋಪವನ್ನ ಮಾಡಿ ಫೇಸ್ಬುಕ್ಗೆ ವಿಡಿಯೋವನ್ನ ಅಪ್ಲೋಡ್ ಮಾಡಿ ಇವರು ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿರುವಂತದ್ದು. ಈ ಬಗ್ಗೆ ಏನು ವಿವರ ಸಿಗ್ತಾ ಇದೆ? ಜೊತೆಗೆ ಪೊಲೀಸರು ಇದುವರೆಗೂ ಕೂಡ ಎಫ್ಐಆರ್ ಅನ್ನೇ ದಾಖಲು ಮಾಡಿಲ್ಲ, ಯಾಕೆ ಪ್ರಕರಣದಲ್ಲಿ? ಹೌದು ಅಮರ್ ಪ್ರಸಾದ್, ಈ ಘಟನೆ ನಡೆದಿರುವಂಥದ್ದು ನಿನ್ನೆ ಸಂಜೆ ಸುಮಾರು 7 ಗಂಟೆ ಸಂದರ್ಭದಲ್ಲಿ ಘಟನೆ ನಡೆದಿರುವಂಥದ್ದು. ರಾಮನಗರ ಜಿಲ್ಲೆ ಇರುವಂತಹ ಮಾಗಡಿ ತಾಲೂಕಿನ ಕುದೂರು ಹೋಬಳಿಯಲ್ಲಿ ಬರುವಂತಹ ಕಣ್ಣೂರು ಅಂತೇನಿದೆ, ಈ ಗ್ರಾಮದಲ್ಲಿ ಈತ ಆತ್ಮಹತ್ಯೆಗೆ ಯತ್ನಿಸಿರುವಂಥದ್ದು. ಸ್ವತಃ ತನ್ನ ಜಮೀನಿನ ಬಳಿ ಆತ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಜೊತೆಗೆ ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸುವುದು ಮುಂಚೆ ಅವರೊಂದು ವಿಡಿಯೋನ ಸುತ್ತ ಮಾಡ್ಕೊಂಡಿರುವಂಥದ್ದು, ಸೆಲ್ಫಿ ವಿಡಿಯೋನ ಮಾಡ್ಕೊಂಡಿದ್ದಾರೆ. ತನಗಾಗಿರುವಂತಹ ಅನ್ಯಾಯದ ಬಗ್ಗೆ ಅದರಲ್ಲಿ ಸಂಪೂರ್ಣವಾಗಿ ಹೇಳಿಕೆಯನ್ನು ನೀಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅವರು ಹೇಳುವಂಥದ್ದು, ತನ್ನ ಜಮೀನಿದೆ, ನನಗೆ ಕಣ್ಣೂರಿನಲ್ಲಿರುವಂತಹ ತನ್ನ ಏರಿಯಾದಲ್ಲಿ ತನ್ನ ಪಿತ್ರಾರ್ಜಿತವಾಗಿ 3 ಎಕರೆ ಜಮೀನು ಸಹಿತ ಇರುವಂಥದ್ದು. ಜೊತೆಗೆ ಅಕ್ಕಪಕ್ಕದಲ್ಲಿ ತನ್ನ ಅಣ್ಣ ತಮ್ಮಂದಿರ ಜಮೀನು ಸಾಕಷ್ಟು ಇರುವಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೇವಲ ಈಗ 1-2 ತಿಂಗಳ ಹಿಂದಷ್ಟೇ ಈ ಮಠಾಧೀಶರಾಗಿರುವಂತಹ ಮೃತ್ಯುಂಜಯ ಸ್ವಾಮೀಜಿ ಏನಿದ್ದಾರೆ ಅದನ್ನು ನನ್ನ ಅಣ್ಣ ತಮ್ಮಂದಿರ ಬಳಿ ಆಸ್ತಿ ಅವರು ಪರ್ಚೇಸ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದರೆ, ಅದಾದ ಬಳಿಕ ಎಂದಿನಂತೆ ಪುರಾತನ ಕಾಲದಿಂದಲೂ ಸಹಿತ ನನ್ನ ಜಮೀನಿಗೆ ಹೋಗೋದಕ್ಕೆ ತನ್ನ ಅಣ್ಣ ತಮ್ಮಂದಿರ ಜಮೀನಿನ ಪಕ್ಕದಲ್ಲಿ ಒಂದು ದಾರಿ ಇತ್ತು, ಅದು ಸಾರ್ವಜನಿಕ ಆಗಿರುವಂತಹ ರಸ್ತೆ. ಆ ರಸ್ತೆಯಲ್ಲಿ ನಾವು ಓಡಾಡಿಕೊಂಡು ನಾವು ಜಮೀನಿಗೆ ಹೋಗಿ ಕೆಲಸವನ್ನು ಕೂಡ ಮಾಡ್ಕೊಳ್ತಾ ಇದ್ವಿ. ಆದರೆ ಸ್ವಾಮೀಜಿ ಪರ್ಚೇಸ್ ಮಾಡಿದಂತಹ ಬಳಿಕ ಇಡೀ ಸಂಪೂರ್ಣವಾಗಿರುವಂತಹ ರಸ್ತೆಯು ಸೇರಿದಂತೆ ಎಲ್ಲ ಕಡೆಯೂ ಸಹಿತ ಬೌಂಡ್ರಿ ಹಾಕಿದರೆ ನನಗೆ ಓಡಾಡೋದಕ್ಕೆ ರಸ್ತೆ ಸಹಿತ ಇರಲಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಊರಿನಲ್ಲಿರುವಂತಹ ಸಾಕಷ್ಟು ಜನರ ಬಳಿ ನಾನು ಹೇಳ್ಕೊಂಡಂಥ ಸಂದರ್ಭದಲ್ಲಿ ಈ ಸ್ವಾಮೀಜಿ ಅವ್ರನ್ನೆಲ್ಲ ಬೆದರಿಸುವಂತಹ ಕೆಲಸವನ್ನು ಕೂಡ ಮಾಡಿದರೆ, ಅವರಿಗೆ ಎದುರುವಂತಹ ಗ್ರಾಮಸ್ಥರು ಯಾರು ಸಹಿತ ನನ್ನ ಸಪೋರ್ಟಿಗೂ ಸಹಿತ ಬರ್ತಿರಲಿಲ್ಲ. ಇದರಂತೆ ನಾನು ಸಾಕಷ್ಟು ಬಾರಿ ಪಂಚಾಯಿತಿಗೆ ಹಾಕಿದಂಥ ಸಂದರ್ಭದಲ್ಲಿ ಗ್ರಾಮದಲ್ಲಿ ಯಾವುದೇ ರೀತಿ ಇತ್ಯರ್ಥವೂ ಸಹಿತ ಆಗಲಿಲ್ಲ. ಅದಲ್ಲದೆ ಸಹಿತ ನಾನು ಈ ಬಗ್ಗೆ ಕುದೂರು ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ನನಗೆ ಸಹಾಯ ಆಗಲಿಲ್ಲ, ಮತ್ತು ಪೊಲೀಸರು ಸಹಿತ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಲಿಲ್ಲ ಅನ್ನೋ ಒಂದು ಆರೋಪನ ಅವರು ಮಾಡಿದ್ದಾರೆ. ಅದಾದ ಬಳಿಕ ಸ್ವತಃ ತನ್ನ ಸೆಲ್ಫಿ ವಿಡಿಯೋದಲ್ಲೇ ನೇರವಾಗಿ ಅವರು ವಿಷ ಕುಡಿಯುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಒಂದು ಬಾಟಲ್ ವಿಷ ಕುಡಿದು ಅವರು ಅಲ್ಲಿ ಕುಸ್ತು ಬಿದ್ದಿರ್ತಾರೆ. ಇದಾದ ಬಳಿಕ ಸುಮಾರು 1 ಗಂಟೆ ಬಳಿಕ ಅವರ ಪೋಷಕರು ಮತ್ತು ಅವರ ಪತ್ನಿ ಅವರೆಲ್ಲರೂ ಸಹಿತ ಜಮೀನಿನ ಬಳಿ ಹೋದಂತಹ ವೇಳೆಯಲ್ಲಿ ಅದನ್ನು ನೋಡಿದ್ದಾರೆ. ಜೊತೆಗೆ ಆ ವಿಡಿಯೋನ ದೃಶ್ಯವನ್ನು ಅವರು ಪ್ಲೇ ಮಾಡಿ ನೋಡಿದಂತಹ ವೇಳೆಯಲ್ಲಿ ಈ ರೀತಿ ಘಟನೆಯನ್ನು ಸಂಪೂರ್ಣವಾಗಿರುವಂಥದ್ದು. ತಕ್ಷಣ ಅವರನ್ನ ಬೆಂಗಳೂರಿನಲ್ಲಿರುವಂತಹ ಕಿಮ್ಸ್ ಆಸ್ಪತ್ರೆಗೆ ಕರೆತಾ ಇರ್ತಾರೆ. ಆದರೆ ಅಲ್ಲಿ ಚಿಕಿತ್ಸೆ ಹೆಚ್ಚಾಗಿ ಸಿಗುವುದಿಲ್ಲ ಅಂತೇಳಿ ತುಮಕೂರಿಗೂ ಸಹಿತ ತಗೊಂಡು ಹೋಗ್ತಾರೆ. ಮತ್ತು ತುಮಕೂರಿನಿಂದ ಕೊನೆ ಬಾರಿಗೆ ನೆಲಮಂಗಲದಲ್ಲಿರುವಂತಹ ಒಂದು ಖಾಸಗಿ ಆಸ್ಪತ್ರೆ, ಹರ್ಷ ಆಸ್ಪತ್ರೆಗೆ ಕರೆತಂದು ಈಗ ಅಲ್ಲಿ ಚಿಕಿತ್ಸೆ ನೀಡುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಆದರೆ ಇಷ್ಟೆಲ್ಲ ಆಗಿದೆ, ಈ ವಿಡಿಯೋನು ಸಹಿತ ಪೊಲೀಸರಿಗೆ ನೀಡುವಂತಹ ಕೆಲಸವನ್ನು ಅವರ ಪೋಷಕರು ಮಾಡಿರುವಂಥದ್ದು. ಆದರೆ ಇದ್ರ ಬಗ್ಗೆ ಪೊಲೀಸರು ಯಾವುದೇ ರೀತಿ ಕ್ರಮ ಕೈಗೊಳ್ಳೋದಿಲ್ಲ. ಈ ವೇಳೆಯಲ್ಲಿ ಮನನೊಂದಂತಹ ಮಹೇಶ್ ಪೋಷಕರು ಆ ವಿಡಿಯೋವನ್ನು ಈಗ ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿರುವಂಥದ್ದು. ಸದ್ಯ ಬೆಳಗಿನಿಂದ ಈ ವಿಡಿಯೋ ಈಗ ವೈರಲ್ ಆಗಿರುವಂಥದ್ದು. ಈಗ ಅದನ್ನು ಗಮನಿಸಿರುವಂತಹ ರಾಮನಗರ SP ಇರ್ಬೋದು ಮತ್ತು ರಾಮನಗರ ಜಿಲ್ಲಾ ಪೊಲೀಸರು ಈಗ ಆಸ್ಪತ್ರೆಗೆ ದೌಡಾಯಿಸಿಗೆ ಮುಂದಾಗಿರುವಂಥದ್ದು. ಅಂದರೆ ನಿನ್ನೆ ಸಂಜೆ 7 ಗಂಟೆಗೆ ಮಾಹಿತಿ ಸಿಕ್ಕಿದ್ರು ಸಹಿತ ಇಲ್ಲಿ ತನಕ ಪೊಲೀಸರು ಸಹಿತ ಆಸ್ಪತ್ರೆಗೂ ಸಹಿತ ಭೇಟಿ ನೀಡಿಲ್ಲ. ಜೊತೆಗೆ ಮಹೇಶ್ ಅವರ ಬಳಿಯಿಂದ ಯಾವುದೇ ಸ್ಟೇಟ್ಮೆಂಟ್ ಪಡೆದುಕೊಳ್ಳೋಕ್ಕೂ ಸಹಿತ ಮುಂದಾಗದಿರುವಂತಹ ಆರೋಪ ಈಗ ಅವ್ರ ಮನೆಯವರು ಮಾಡ್ತಿರುವಂಥದ್ದು. ಈಗಷ್ಟೇ ಪೊಲೀಸರು ಸಹಿತ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಇನ್ನೂ ಸಹಿತ ಎಫ್ಐಆರ್ ಕೂಡ ದಾಖಲಾಗಿಲ್ಲ. ಈಗ ಅವ್ರು ಸ್ಟೇಟ್ಮೆಂಟ್ ಪಡೆದುಕೊಂಡು ಸ್ಟೇಟ್ಮೆಂಟ್ ಆಧಾರದ ಮೇಲೆ ಈಗ ಎಫ್ಐಆರ್ ದಾಖಲಿಸಬೇಕಾಗುತ್ತೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡ್ತಿರುವಂತಹ ಮೃತ್ಯುಂಜಯ ಸ್ವಾಮೀಜಿ ಅವರು ಹೇಳ್ತಿರುವಂಥದ್ದು, ನನಗೂ ಇದಕ್ಕೂ ಸಂಬಂಧ ಇಲ್ಲ. ಈ ರೀತಿ ಅವರು ನನ್ನ ಹೆಸರು, ಈಗ ನಾನು ಈ ಭಾಗದಲ್ಲಿ ಸಾಕಷ್ಟು ಪಾಪ್ಯುಲರ್ ಆಗಿರುವಂತಹ ಸ್ವಾಮೀಜಿ ಇರುವಂಥದ್ದು, ನನ್ನ ಹೆಸರನ್ನು ಬಳಸಿಕೊಂಡು ಈ ರೀತಿ ಅವರು ನನ್ನ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪನ ಪ್ರತ್ಯಾರೋಪ ಅವರು ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಈಗ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಈಗ ಅವರ ಸ್ಟೇಟ್ಮೆಂಟ್ ಪಡ್ಕೊಳ್ತಿದ್ದಾರೆ. ಅದರಂತೆ ಸ್ವಾಮೀಜಿ ಅವರ ಬಳಿಗೂ ಸಹಿತ ಪೊಲೀಸರ ಟೀಮ್ ಕೂಡ ಹೋಗಿರುವಂಥದ್ದು. ಅವರ ಬಳಿ ಸಹಿತ ಈಗ ಸ್ಟೇಟ್ಮೆಂಟ್ ಪಡ್ಕೊಂಡು ಮುಂದೆ ಏನಾಗುತ್ತೆ ಅನ್ನೋದನ್ನ ಅವರಿಗೆ ಹೇಳಬೇಕಾಗುತ್ತೆ. ಅಮರ್ ಪ್ರಸಾದ್, ಸ್ವಾಮೀಜಿ ನನ್ನ ಹೆಸರನ್ನ ಇವರು ಬಳಕೆ ಮಾಡಿಕೊಂಡು ಈ ರೀತಿ ಪ್ರಚಾರ ಪಡಿಸಿದ್ದಾರೆ ಅಂತ ಹೇಳೋದು ಒಂದು ಕಡೆ, ಅವರು ಈ ಸ್ಪೆಸಿಫಿಕ್ ಕ್ವಶನ್ಗೆ ಆನ್ಸರ್ ಮಾಡಿದ್ದಾರೆ, ದಾರಿಯನ್ನ ಕಬಳಿಸಿಕೊಂಡಿದ್ದು ಹೌದೋ ಅಲ್ವೋ ಅಂತ. ಇದ್ರ ಬಗ್ಗೆ ಕೇಳೋದಾದ್ರೆ ಸ್ವಾಮೀಜಿಗೆ ನನಗೆ ಈ ವಿಷಯನೇ ಗೊತ್ತಿಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಿರುವಂಥದ್ದು. ತಾವು ಇತ್ತೀಚೆಗಷ್ಟೇ ತನ್ನ ಬೆಂಬಲಿಗರ ಕಡೆಯಿಂದ ಅವರೇನೆ ಆ ಜಾಗವನ್ನು ಪರ್ಚೇಸ್ ಮಾಡಿಸಿರುವಂಥದ್ದು. ಮತ್ತೆ ಅವರ ಬೆಂಬಲಿಗರ ಕಡೆಯಿಂದ ಅವರೇ ನಿಮಿಷ ವಿಷ್ಣು, ಈಗ ಸ್ವತಃ ಈಗ ರೈತ ಏನು ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದಾರೆ, ಅವರ ತಾಯಿ ಮಹೇಶ್ ತಾಯಿ ಗಂಗಮ್ಮ ಅವರು
ಈಗ ನಮ್ ಜೊತೆ ಇದ್ದಾರೆ ಗಂಗಮ್ಮ ಅವರೇ. ದಾರಿಗೆ ಅಲ್ಲಿ ಬೇಲಿ ಹಾಕೊಂಡಿದ್ರು ಸ್ವಾಮೀಜಿ ಅಂತ ನಿಮ್ ಮಗ ಆರೋಪವನ್ನ ಮಾಡಿದ್ದಾರೆ ಆತ್ಮಹತ್ಯೆ ಪ್ರಯತ್ನ ಪಡೋಕ್ಕಿಂತ ಮುಂಚೆ. ನಿಮ್ ಬಳಿ ಏನಾದ್ರು ಇದಕ್ಕಿಂತ ಮುಂಚೆ ಈ ಬಗ್ಗೆ ಚರ್ಚೆ ಆಗಿದ್ಯಾ? ನಿಮಗೆ ಗೊತ್ತಿತ್ತಾ ಈ ಎಲ್ಲ ವಿಚಾರ? ಸ್ವಾಮಿ, ಅದು ನಮ್ದು ತಾಯಿ ಜಮೀನು, ಅದು ತಂದೆ ತಾಯಿದು, ನಮ್ ತಂದೆ ತಾಯಿದು ಅದು ಜಮೀನು. ಓಕೆ. ಅದು ನಮ್ ತಂದೆ ನಾನು ಚಿಕ್ಕ ಮಗಿನಲ್ಲೇ ಅರ್ಧ ಮಾರ್ಕೊಂಡ್ಬಿಟ್ಟಿದ್ರು. ಅದು ಇನ್ನು ಅರ್ಧ ನಮ್ ತಾಯಿ ಹೆಸರಲ್ಲಿತ್ತು. ಸರಿ. ಅವರು ನಮ್ ತಾಯಿ ಮಾಡಿಸ್ಕೊಳ್ಳಿ ಅಂದ್ರು. ನಮ್ಗೆ ಗಂಡ್ ಮಕ್ಳಿಲ್ಲ, 3 ಜನ ಹೆಣ್ಮಕ್ಳು ನಾವು. ಆದ್ರಿಂದ ನಮ್ ತಾಯಿ ಆಸ್ತಿ ಯಾರು ಮಾಡ್ಕೊಳಲ್ಲ. ನಮ್ ತಾಯಿ ತವ್ರ ಮನೇಲೇ ಇದ್ರು. ಕಣ್ಣೂರಲ್ಲೇ ವಾಸ ಇತ್ತು ನಮ್ ತಾಯಿ. ನಮ್ ತಾಯಿ ಸತ್ಮೇಲೆ ಏನ್ ಮಾಡಿದ್ರು, ನಮ್ಮ ಅಪ್ಪನ ಗಂಡೊಂದ್ ಹೆಂಡತಿಗೆ ಅನ್ಬಿಟ್ಟು ಮಠದ ಸ್ವಾಮೀಜಿಯವರು ಸೇರ್ಕೊಂಡು ಅವರ ಬಾಮೈದನ್ಗೋ ತಮ್ಮನ್ಗೋ ಮಾಡಿಸ್ಕೊಂಡ್ಬಿಟ್ರು ಒಳಗೆ. ಅದು ದುಡ್ಡು ಕೊಟ್ರೋ ಬಿಟ್ರೋ ಅದು ನಮ್ಗೆ ಏನು ಗೊತ್ತಿಲ್ಲ. ಅದು ರಿಜಿಸ್ಟರ್ ಆಗೋಗಿತ್ತು. ಆಮೇಲೆ ನಮ್ಗೆ ಗೊತ್ತಾಯ್ತು ನಮ್ಮ ಮಗನ್ಗೆ. ಗೊತ್ತಾಗಿದ ತಕ್ಷಣ ತುಮಕೂರ್ಗೆ ಹೋಗಿ ಅರ್ಜಿ ಕೊಟ್ರು, 3 ಜನ ಹೆಣ್ಮಕ್ಳಿದಾರೆ ಅದ್ರಲ್ಲಿ ಅಂತ. ಆಮೇಲೆ ಅರ್ಜಿ ಕೊಟ್ಮೇಲೆ ಇವ್ರು ಮತ್ತೆ ಹೋಗಿ ಖಾತೆ ಮಾಡಿಸ್ಕೊಳಕ್ ಹೋದ್ರು. ಅದು ಆಗ್ಲಿಲ್ಲ. ಅವ್ರು 3 ಜನ ಹೆಣ್ಮಕ್ಳನ್ನ ಕರ್ಕೊಂಬನ್ನಿ ಅಂತ ಹೇಳಿದ್ರು. ಆಮೇಲೆ ಲಂಚ ಕೊಟ್ರಿ ಅಂತ ಏನೇ ಮಾಡಿದ್ರು ಅವ್ರು ಆಗಿ ಮಾಡ್ಕೊಳಕ್ ಆಗಿಲ್ಲ ಅವ್ರ ಕೈಲಿ. ಆಮೇಲೆ 4-5 ವರ್ಷ ಕೋರ್ಟ್ ಓಡಾಡ್ದ ನಮ್ಮ ಮಗ. ಆಮೇಲೆ ಊರಲ್ಲಿ ಜಗಳನೂ ಆಯ್ತು. ಅವಾಗ್ಲೂ ಕಂಪ್ಲೇಂಟ್ ಕೊಟ್ರು, ಎಲ್ಲಾ ಮಾಡಿದ್ರು. ನಾನು ಅವ್ರಿಗೆ ಹೇಳ್ದೆ, ನಾನು ನಿಮ್ ಕೈ ಸುಳ್ಳೇನು, ನಾನು ನಮ್ಮ ಅಪ್ಪನ್ಗೆ ಹುಟ್ಟಿದ್ರೆ ಆ ಜಮೀನ್ ಮೇಲೆ ಬರ್ತೀನಿ, ಇಲ್ಲಾಂದ್ರೆ ನೀವ್ ಬನ್ನಿ ಅಂತ ಗಲಾಟೆ ಮಾಡ್ದೆ. ಸರಿ, ಅವರು ಎಲ್ಲಾ ಅರ್ಧ ಉತ್ತಿ ಉಳ್ಳಿ ಅದು ಇದು ಎಲ್ಲ ಚೆಲ್ಲಿಸ್ಬಿಟ್ಟು ಜೋಳ ಎಲ್ಲ ಚೆಲ್ಲಿದ್ರು. ಸರಿ, ಅದನ್ನ ನಾನೇನು ಹಾಳು ಮಾಡ್ಲಿಲ್ಲ. ಬೇರೆ ಇದ್ದಿದ್ದೆ ನಮ್ಮ ಮಾವದಿರು ಅಲ್ಲೇ ಇದಾರೆ, ಸೋದ್ರು ಮಾವದಿರು. ಅವ್ರನ್ನ ಕರ್ಕೊಂಡೋಗಿ ನನ್ನ ಜಮೀನ ಉಳ್ಸಿ ಉಳ್ಳಿ ಚೆಲ್ಸಿ ನಮ್ಮ ಸುಬೋದೆ ಮಾಡ್ಕೊಂಬಿಟ್ಟ. ಜಮೀನ್ ಅವ್ರಿಗೆ ಬಿಟ್ಕೊಡ್ಲಿಲ್ಲ ನಾವು, ಎದುರ್ಕೊಡ್ಲಿಲ್ಲ ನಾವು ಅವಾಗ. ಈಗ ಅದು ಏನಾಯ್ತು, 2 ಬೋರ್ ಹಾಕಿಸ್ತಾ 1 ಬೋರ್ ಕೊಯ್ಲ್ ಆಯ್ತು. ಇನ್ನ 1 ಬೋರ್ ಹಾಕಿ ಬಾಳೆ ಗಿಡ ಬಂದು ಬರುವಾಗೆ ಅದ್ರಲ್ಲಿ ಒಂದು ಬೇವಿನ ಸೊಸಿ, ಒಂದು ಬಿಲ್ಪತ್ರೆ ಮರ, ಒಂದು ಹತ್ತಿ ಸೊಸಿ ಹುಟ್ಟಿತ್ತು. ಆಗಸ್ಟ್ ಅಲ್ಲಿ ಅದು ಫಂಕ್ಷನ್ ಮಾಡ್ದ, ಅದೇ ಸ್ವಾಮೀಜಿ ಕರ್ಸಿ. ಆವಾಗ ನಮಸ್ಕಾರ ಮಾಡಿ ಕೇಳ್ದೆ, ನಮ್ಗೆ ಇಷ್ಟ ಇಲ್ಲಿ ಜಾಗ ಬಿಡಿಸ್ಕೊಡಿ ಅಂತ. ಆಯ್ತು ಅಂತ ಹೇಳಿದವರು ಜನದ ಮುಂದೆ ಒಂಥರ ಮಾತಾಡ್ತಾರೆ, ನಮ್ ಮುಂದೆ ಒಂಥರ ಮಾತಾಡ್ತಾರೆ. ಈಗ ಬೆಳೆ ಫಸ್ಲು ಬಂದ್ಮೇಲೆ ನಮ್ಗೆ ಅಲ್ಲಿ ಜಮೀನು ಜಾಗ ಬಿಡ್ಲಿಲ್ಲ, ಬೇಲಿ ನುಗ್ಗಿ ಹೋಗ್ಬೇಕು ನಾವ್. ಇವಾಗ ಅಲ್ಲಿ ಒಂದ್ಸಲಿ ಹೊಡೆದಿದ್ದಾರೆ ನಮ್ಮ ಮಗನ್ಗೆ, ನನ್ನ ಒಟ್ಟಿಸ್ಕೊಂಡ್ ಬಂದಿದ್ದಾರೆ ಅವ್ರು ಮಠದವರು. ಮಾಡವ್ರೆ. ಅದಕ್ಕೆ ನಾನು ಇಷ್ಟೆಲ್ಲ ಮಾಡಿ ಸ್ವಾಮಿ, ನಮ್ಗೆ ಅದ್ ಬಿಟ್ರೆ ನಮ್ಮ ಮಗನ್ಗೆ ಏನು ಇಲ್ಲ. ಕೂಲಿ ಮಾಡಿ ಇಲ್ಲಿ ಮನೆ ಬಾಡಿಗೆ ಕಟ್ಕೊಂಡು ಕೂಲಿ ಜೀವನ ಮಾಡ್ತಾ ಇರೋದು. 4ನೇ ಕ್ಲಾಸ್ ಇಂದನು ತುಂಬಾ ಸ್ಟೇಷನ್ ಅಲ್ಲಿ, ಏರವಳ್ಳಿ ಸ್ಟೇಷನ್ ಅಲ್ಲಿ ಕಸ ಗುಡ್ಸಿ 2 ರೂಪಾಯಿ ತಂದು ನಾವು ಜೀವನ ಮಾಡಿದೀವಿ. ಇಷ್ಟೆಲ್ಲ ಕಷ್ಟಪಟ್ಟು ನನ್ಗೆ ಅವ್ರು ಬೇರೆ ನೋವು ಕೊಟ್ಟಿದ್ರೆ ಅವ್ನಿಗೆ ನೋವು ಆಗ್ತಿರ್ಲಿಲ್ಲ. ಸ್ವಾಮೀಜಿಯಾಗಿ ಇಷ್ಟು ನೋವು ಕೊಡ್ತಾವ್ರಲ್ಲ ಅನ್ನೋ ಒಂದು ಮನ್ಸಿಗೆ ತಗೊಂಡ್ಬಿಟ್ಟವನೆ. ರಾತ್ರಿ 11:15 ನನಗ್ ಫೋನ್ ಆಗ್ತಾ, ಅಮ್ಮ ನೀನು ಜನ್ಮ ಕೊಟ್ಟಿದ್ಯಾ, ನನಗೂ ಸುಖ ಇಲ್ಲ, ನಿನಗೂ ಸುಖ ಇಲ್ಲ, ನಾನೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಸ್ವಾಮೀಜಿನ್ ಮಾತ್ರ ಸುಮ್ನೆ ಬಿಡ್ಬೇಡಮ್ಮ ಅಂತ ಫೋನ್ ಆಗಿ ಕಟ್ ಮಾಡ್ಬಿಟ್ಟ. ತಿರ್ಗಾ ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಇಲ್ಲ ನನಗೆ. ಬೆಳಗ್ಗೆ 9:15 ನಮ್ಮ ಸೋದರ ಮಾವನ್ ಮಗ ಅವನೇ ತುಮಕೂರಿಗೆ ಕರ್ಕೊಂಡೋಗಿ ತಗೊಂಬಂದಿಲ್ಲ, ಅಡ್ಮಿಟ್ ಮಾಡವನೆ. ಅವಾಗ ದೊಡ್ಡಮ್ಮ ಹಿಂಗಾಗಿದೆ ಅಂತ ಫೋನ್ ಮಾಡು. ಇವಾಗ ಹೆಂಗಿದ್ದಾರೆ ಮಹೇಶ್? ನಮ್ಮನ್ನ ಇನ್ನು ಬಿಟ್ಟಿಲ್ಲ, ಇವಾಗ ಬಿಡ್ತೀವಿ ಒಳಗಡೆ ಅಂತ ಹೇಳ್ತಾವ್ರೆ. ಡಾಕ್ಟರ್ ಏನ್ ಹೇಳ್ತಿದ್ದಾರೆ? ಏನು ಪರವಾಗಿಲ್ಲ. ಡಾಕ್ಟರ್ ನಮ್ಮ ಹತ್ರ ಏನ್ ಮಾತಾಡ್ಲಿಲ್ಲ. ಆಯಮ್ಮಂಗ್ ಕೇಳಿದೆ, ಅವ್ರ ಒಳಗಡೆ ಸಿಸ್ಟರ್ಗಳು ಅವರೆಲ್ಲ ಏನೋ ಸ್ವಲ್ಪ ಪರವಾಗಿಲ್ಲ ಅಂತ ಅಂದ್ರು. ನಮ್ಮನ್ನೇನೋ 3 ಗಂಟೆ ಮೇಲ್ ಬಿಡ್ತೀವಿ ಅಂದ್ರೆ ಇನ್ನೂ ಒಳಗಡೆ ಬಿಟ್ಟಿಲ್ಲ ಸರ್ ನಮ್ಮನ್ನ. ಈಗ ನೀವು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀರಲ್ಲ ಎಲ್ಲ ಸೇರ್ಕೊಂಡು? ಕೊಟ್ಟಿದೀವಿ, ಇವಾಗ ಇಲ್ಲಿ ಬಂದಿದ್ದಾರೆ ಪೊಲೀಸ್ನವರು. ಇನ್ನು FIR ಆಗಿಲ್ಲ ಅಂತ ಕೇಳ್ಪಟ್ಟೆ. ಏನು ಇನ್ನು ಗೊತ್ತಿಲ್ಲ. ಅವ್ರು ಇವಾಗ ಬಂದು ಕೇಳಿದ್ರು ಈ ತರ ಅಂತ. ಹಿಂದೆ ಒಂದ್ಸಲಿ ಹೋಗ್ತಿ ಹೇಳಿದ್ದೆ ನಾನು, ಈ ತರ ಅವರು ನಮ್ಮ ಮಗನ್ಗೆಲ್ಲ ಹೊಡೆದಿಂಗೆಲ್ಲ ಮಾಡವ್ರೆ ಅಂತ. ಆಯ್ತಮ್ಮ ಫೋನ್ ಮಾಡ್ತೀವಿ ಅಂದ್ರೆ ಅವ್ರು ನಮಗ್ ಫೋನೇ ಮಾಡ್ಲಿಲ್ಲ. ಏನ್ ಕೇಳಿದ್ರು ಪೊಲೀಸರು ನಿಮ್ಮ ಹತ್ರ ಬಂದಿದ್ದು? ಪೊಲೀಸರು ಅದೇ ಜಾಗ ಬಿಡಿಸ್ಕೊಡ್ತೀವಿ, ಕೇಳ್ತೀವಿ ಅಂತ ಫೋನ್ ಮಾಡ್ತೀವಿ ನಾವ್ ಯಾವ್ದಕ್ಕೆ ಅಂದರು. ಅವರು ನಮ್ಗೆ ಫೋನೇ ಮಾಡ್ಲಿಲ್ಲ. ಅವರು ಇವಾಗ ಪೊಲೀಸರು ಬಂದಿದಾರಲ್ವಾ? ಬಂದಿದ್ದಾರೆ. ಏನ್ ಹೇಳಿದ್ರು ಬಂದು? ಅದೇ ಅಲ್ಲೇನೋ ಒಳಗಡೆ ಏನೋ ನಾನು ಅದೇ ಪೇಪರ್ ಎಲ್ಲ ಅವರು ಬೋಗಸ್ ಬೇರೆ ಸೈನ್ ಮಾಡಿ ಒಂದ್ ಪೇಪರ್ ಕೊಟ್ಟಿದ್ರು ನಮ್ಗೆ. ಯಾರು? ಅವರು ಜಮೀನ್ ತಗೊಂಡಿದ್ರಲ್ಲ ಸ್ವಾಮೀಜಿ. ಸ್ವಾಮೀಜಿ ಅಲ್ಲ, ಅವನು ಇವನು ಪಂಚಾಕ್ಷರಿ. ಪಂಚಾಕ್ಷರಿ ಯಾರು? ಪಂಚಾಕ್ಷರಿ ಅವರ ತಮ್ಮನೇ. ಸ್ವಾಮೀಜಿ ತಮ್ಮನ? ತಮ್ಮನೇ. ಅವ್ರ ಅಪ್ಪನ ಹೆಸರು ಮಾಡಿಸ್ಕೊಂಡಿರೋದು ಅವರು. ನಮ್ಮ ಅಪ್ಪನ್ಗೆ ಹುಷಾರಿಲ್ಲ, ನಾನ್ ಮಾಡಿಸ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಅವನೇ ಸೈನ್ ಮಾಡಿ ತಂದ್ಕೊಟ್ಟ ಇದ್ದಾರೆ. ಆಮೇಲೆ ಇವ್ನು ನೋಡ್ಕೊಂಡಿಲ್ಲ. ಆಮೇಲೆ ಸುಮ್ನೆ ಆಗ್ಬಿಟ್ಟು ನೀವ್ ಹೆಂಗೆ ಡೇಟ್ ಎಲ್ಲ ಬರ್ದ್ಬಿಟ್ಟವ್ರೆ. ವಯಸ್ಸಾಗಿರೋರಿಗೆ ಡೇಟ್ ಬರೆಯಕ್ ಬರಲ್ಲ ಅಲ್ವಾ? ಆಗಿನ ಕಾಲದವ್ರಿಗೆ ಡೇಟ್ ಎಲ್ಲ ಸೈನ್ ಮಾಡೋದೇ ಕಷ್ಟ. ಅವರು ಡೇಟ್ ಎಲ್ಲ ಬರೀತಾರೆ. ಆಮೇಲೆ ಇವ್ನು ತಿಳ್ಕೊಂಡು ಆಮೇಲೆ ಕೇಳುವಾಗೆ
ತಿರ್ಗಾ ಬೇರೆ ಪೇಪರ್ ಮಾಡಿಸಿ ಅವಾಗ ಸೈನ್ ಮಾಡಿಸ್ಕೊಂಡು 1 ವಾರಕ್ಕೂ 10 ದಿವಸಕ್ಕೂ ಆ ತಾತ ಸತ್ತೋಯ್ತು. ಈ ತರ ಎಲ್ಲ ಅವ್ರಿಗೆ ನಾವು ಜಮೀನ್ ಬಿಟ್ಬಿಟ್ಟಿದ್ರೆ ಏನು ತೊಂದ್ರೆ ಆಗ್ತಿರ್ಲಿಲ್ಲ ಅವ್ರಿಗೆ. ಅದು ಇನ್ನ ಒಂದು ಸ್ವಲ್ಪ ಜಮೀನ್ ತಗೊಂಡಿದ್ದಾರೆ ನಮ್ಮ ಹೊಲದ ಮಗ್ಳಲ್ಲಿ, ಅದು ಅವ್ರದಲ್ಲ, ಅದು ಬೇರೆಯವ್ರದ್ದು ತಗೊಂಡಿರೋದು ಸರ್. ನಾವು ಆ ಬಂಡೆ ಮೇಲೆ ಒಂದು ಹುಲ್ಲಿಂದ ಒಂದು ತುಗರಿ ಗಿಡ ಉಳ್ಳಿ ಗಿಡ ಎಲ್ಲ ಅಲ್ಲೆಲ್ಲ ಓಡಾಡ್ಕೊಂಡು ಯಾರು ತೊಂದರೆ ಕೊಟ್ಟಿರ್ಲಿಲ್ಲ. ಇವ್ರು ಅಲ್ಲಿ ಜಮೀನ್ ತಗೊಂಡು ನಮ್ಗೆ ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ. ಈಗ ಏನ್ ಮಾಡ್ಬೇಕು ಅಂತ ಇದ್ದೀರಾ ಗಂಗಮ್ಮ? ಇವಾಗ ನಮ್ಗೇನು ಇಲ್ಲ ಸರ್, ನಮ್ಗೆ ಅಲ್ಲಿ ಒಂಚೂರು ಓಡಾಡೋದಿಕ್ಕೆ ನಮ್ಗೆ ಜಾಗ, ಅಲ್ಲಿ ಅರ್ಧ ಬರ್ಧ ಶೆಡ್ ಕಟ್ಬಿಟ್ಟಿದ್ದೇನೆ, ಅಲ್ಲೇ ಒಂದ್ ಮನೆ ಮಾಡ್ಬೇಕು, ಒಂದ್ ಹಸು ಕಟ್ಬೇಕು, ಅವ್ನಿಗೆ ಆಸೆ ಏನೇನೋ ಇತ್ತು ಸರ್, ಅದನ್ನ ಮುಳ್ಳು ಚೂರ್ ಮಾಡಾಕ್ಬಿಟ್ರು. ಈಗ ಏನ್ ಮಾಡ್ತೀರಾ ಗಂಗಮ್ಮ? ಈಗ ಏನ್ ಮಾಡ್ಬೇಕು ಅಂತ ಇದ್ದೀರಾ? ಇವಾಗ ಏನು ಇಲ್ಲ ಸರ್, ನಮ್ಗೆ ಅಲ್ಲಿ ಓಡಾಡೋದಿಕ್ಕೆ ನಮ್ಗೆ ಜಾಗ ಬಿಡಿಸ್ಕೊಡಿ ಸರ್, ಅಷ್ಟೇ ಸಾಕು, ನಮ್ಗೆ ಇನ್ನೇನು ಬೇಡ ಅಲ್ಲಿ. ನಮ್ಗೆ ಇವಾಗ ಏನೇ ಒಂದ್ ಫಸಲು ಬೆಳೆದ್ರು ನಮ್ಗೆ ಈಚೆಗೆ ತರಕ್ಕಾಗಲ್ಲ, ಒಳಗಡೆ ಹೋಗಕ್ಕಾಗಲ್ಲ, ಜಮೀನ್ಗೆ ಹೋಗಕ್ ಜಾಗ ಇಲ್ಲ ಅಂದ್ರೆ ಹೆಂಗೆ ಮಾಡಕ್ಕಾಗುತ್ತೆ ಹೇಳಿ ಸರ್? ಈ ಮಳೆ ನೋಡಿದ್ರೆ ಬೆಳೆ ನೋಡಿದ್ರೆ. ಒಂದ್ ನಿಮಿಷ ಗಂಗಮ್ಮ, ಮಾತಾಡ್ತೀನಿ ನಿಮ್ಮ ಹತ್ರ ಹಾಗೆ. ಈಗ ಸ್ವತಃ ಈಗ ಆರೋಪವನ್ನು ಎದುರಿಸ್ತಾ ಇರುವಂತಹ ಮಕ್ಕಳ ದೇವರ ಮಠದ ಸ್ವಾಮೀಜಿ ಮೃತ್ಯುಂಜಯ ಶ್ರೀಗಳೇ ಈಗ ಸಂಪರ್ಕದಲ್ಲಿದ್ದಾರೆ. ಮೃತ್ಯುಂಜಯ ಶ್ರೀಗಳೇ, ಒಂದ್ ನಿಮಿಷ ನೀವು ಗಂಗಮ್ಮ ಒಂದ್ ನಿಮಿಷ ಹಾಗೆ ಇರಿ. ಮೃತ್ಯುಂಜಯ ಶ್ರೀಗಳೇ, ನಿಮ್ಮ ವಿರುದ್ಧ ಇರುವಂತಹ ಆರೋಪ, ಜಾಗವನ್ನ ಪರ್ಚೇಸ್ ಮಾಡಿದ ಬಳಿಕ ಮಹೇಶ್ ಜಮೀನಿಗೆ ಹೋಗ್ಲಿಕ್ಕೆ ನೀವು ದಾರಿಯನ್ನ ಬಿಡ್ತಾ ಇಲ್ಲ, ಅದಕ್ಕೆ ಅವರು ಆತ್ಮಹತ್ಯೆ ಪ್ರಯತ್ನವನ್ನ ಮಾಡಿದ್ದಾರೆ, ನಿಮ್ಮ ಮೇಲೆ ಆರೋಪವನ್ನ ಮಾಡಿದ ಬಳಿಕ ನಿಮ್ಮ ಉತ್ತರ ಏನು? ಸರ್, ಜಮೀನ್ ಕೊಂಡ್ಕೊಂಡಿರ್ತಕ್ಕಂಥ ನಾವಲ್ಲ ಸರ್, ನಿಮ್ ತಮ್ಮ ಪಂಚಾಕ್ಷರಿ ಅಲ್ವಾ? ನಮ್ ತಮ್ಮ ಅಲ್ಲ ಸರ್. ಅದ ಏನಾಗ್ಬೇಕು ನಿಮಗೆ? ಅವರು ನಮ್ ತಾಯಿಯವರ ಅಣ್ಣನ ಮಗ ಪಂಚಾಕ್ಷರಿ ಅಂತ ಬೆಂಗಳೂರಿನಲ್ಲಿದ್ದಾರೆ. ನಿಮ್ಮ ತಾಯಿಯವರ ಅಣ್ಣನ ಮಗ? ಹಾ, ಅವರು ಬೆಂಗಳೂರಿನಲ್ಲಿದ್ದಾರೆ, ಪಂಚಾಕ್ಷರಿ ಅಂತ. ನಿಮ್ ಸೋದರ ಮಾವನ್ ಮಗ? ಹಾ, ಅವ್ರು ಜಮೀನ್ ಕೊಂಡ್ಕೊಂಡಿದ್ದಾರೆ. ನಮಗೂ ಆ ಜಮೀನಿಗೂ ಅವ್ರು ಕೊಂಡ್ಕೊಂಡಿರೋದಕ್ಕೂ ನನಗೂ ಸಂಬಂಧವಿಲ್ಲ ಸರ್. ಅಲ್ಲ, ನೀವು ಈಗ ಟೆಕ್ನಿಕಲ್ ಈಗ ನೀವು ಹೇಳಿಕೆಯನ್ನ ಕೊಡ್ಬೋದು, ನನಗೂ ಅದಕ್ಕೂ ಸಂಬಂಧ ಏನಿಲ್ಲ ಅಂತ. ಆದ್ರೆ ನಿಮ್ಮ ವಿರುದ್ಧ ನೇರ ಆರೋಪವನ್ನ ಮಾಡಲಾಗಿದೆ. ಇಲ್ಲಿ ಆತ್ಮಹತ್ಯೆ ಪ್ರಯತ್ನವನ್ನ ಪಟ್ಟಿದ್ದಾರೆ, ICU ನಲ್ಲಿ ಈಗ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಸರಿ ಸರ್, ಅದಕ್ಕೆ ಈ ಆರೋಪಕ್ಕೆ ನಿಮ್ ಪ್ರತಿಕ್ರಿಯೆ ಏನು ಅಂತ? ಸರ್, ಈ ಆರೋಪಕ್ಕೆ ಅವ್ರ ಜಮೀನು ದಾರಿ ವಿಚಾರದಲ್ಲಿ ನನಗೂ ಅದಕ್ಕೂ ಸಂಬಂಧ ಪಡದೇ ಇರೋ ವಿಚಾರ ಏನಕ್ಕೆ ಸರ್ ಅಂತಂದ್ರೆ, ಅವರು ಜಮೀನಿಗೆ ದುಡ್ಡು ಹಾಕಿದ್ದಾರೆ, ಅವರು ಕೊಂಡ್ಕೊಂಡಿದ್ದಾರೆ. ನಾನು ಅವರಿಗೆ ದಾರಿ ಬಿಟ್ಕೊಡ್ರಪ್ಪ ಆಯ್ತು ಈಗ ಅಂತಂದೆ. ಅವ್ರು ಹೇಳಿದ್ರು, ನಾವು ಕಾನೂನುಬದ್ಧವಾಗಿ ಅಳತೆ ಮಾಡಿಸಿದೀವಿ, ಕೊಂಡ್ಕೊಂಡಿದೀವಿ, ಫೆನ್ಸಿಂಗ್ ಮಾಡಿಸ್ಕೊಂಡಿದೀವಿ, ನಾವು ದಾರಿ ಬಿಡ್ಲಿಕ್ಕೆ ತಯಾರಿಲ್ಲ ಅಂತ ಅವ್ರು ಹೇಳಿದ್ರು. ನೀವು ಆ ಜಮೀನು ಓನರ್ ಇದಾರಲ್ಲ ಸರ್, ಅವರಿಗೆ ಫೋನ್ ಮಾಡಿ ಸರ್, ನಾನು ನಂಬರ್ ಕೊಡ್ತೀನಿ. ಅಲ್ಲ, ಈಗ ಆರೋಪ ನಿಮ್ಮ ಮೇಲೆ ಮಾಡಿದ್ದಾರೆ, ಆತ್ಮಹತ್ಯೆ ಪ್ರಯತ್ನ ಪಟ್ಟಿರುವಂತವ್ರು ಜಾಗ ಬಿಡ್ತಿಲ್ಲ ಜಮೀನಿಗೆ ಹೋಗ್ಲಿಕ್ಕೆ, ಅಷ್ಟೊಂದು ಕ್ರೂರವಾಗಿ ವರ್ತಿಸಿದ್ದಾರೆ. ಸ್ವಾಮೀಜಿ ಆಗಿದ್ದಾರೆ, ಒಂದ್ ಮಠದ ಸ್ವಾಮೀಜಿ ಆಗಿದ್ದಾರೆ, ಇಷ್ಟೊಂದು ಕ್ರೂರತೆ ಯಾಕೆ ಅಂತ ಅವ್ರು ಕೇಳ್ತಿರುವಂತದ್ದು. ಸರ್, ಒಂದ್ ಹೇಳ್ತೀನಿ ಕೇಳಿ, ಈಗ ಬೇರೆ ಜಮೀನನ್ನ ನಾನು ಹೋಗಿ ಬಿಡಿಸ್ಕೊಡ್ಬೇಕು ಅಂದ್ರೆ ಅರ್ಥ ಏನ್ ಸರ್? ನಿಮ್ಮ ಮಾವನ್ ಮಗ ಸಂಬಂಧ ಸರ್, ನನ್ ದುಡ್ಡು ಅಲ್ವಾ ಸರ್? ಇರೋ ಆರೋಪ ಏನು ಅಂತ ಹೇಳ್ತೀನಿ ಕೇಳಿ. ಇರೋ ಆರೋಪ ಈಗ ಟೆಕ್ನಿಕಲಿ ನಿಮ್ಮ ಮಾವನ್ ಮಗ ಆಗಿರ್ಬೋದು, ಇರೋ ಆರೋಪ ಅದು ನಿಮ್ದೇ ಜಮೀನು, ಅವ್ರ ಹೆಸರಲ್ಲಿದೆ ಅಷ್ಟೇ ಅಂತ ಇಲ್ಲಿರುವಂತ ಆರೋಪ. ನಮ್ದ ಸರ್? ಖಂಡಿತವಾಗೂ ಅಲ್ಲ ಸರ್. ಅಲ್ಲ, ಅವ್ರ ಹೆಸರಲ್ಲಿ ನೀವು ತಗೊಂಡಿದ್ದೀರಿ ಅಂತ ಆರೋಪ ಇರುವಂತದ್ದು. ಇಲ್ಲ ಸರ್. ಈಗ ನಿಮ್ ವಿರುದ್ಧ ದೂರು ಕೂಡ ಕೊಟ್ಟಿದ್ದಾರೆ, ಏನ್ ಮಾಡ್ತೀರಿ ಹಾಗಾದ್ರೆ ಮೃತ್ಯುಂಜಯ ಶ್ರೀಗಳೇ? ಸರ್, ದೂರ ಅಂತ ಏನ್ ಮಾಡಕ್ಕಾಗಲ್ಲ ಸರ್, ಇದಕ್ಕೆ ಅವ್ರು ಅನಾವಶ್ಯಕವಾಗಿ ದೂರು ಕೊಟ್ಟಿದ್ದಾರೆ. ನಾವ್ ಇದಕ್ಕೇನ್ ಮಾಡ್ಲಿಕ್ಕೆ ಸಾಧ್ಯ ಸರ್? ಯಾವತ್ತಾದ್ರೂ ಕೂಡ ಮಹೇಶ್ ಬಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಜಾಗ ದಾರಿ ಒಂದ್ ಮಾಡ್ಕೊಡಿ ಸಾಕು ಅಂತ? ಎರಡು ಮೂರು ಸಾರಿ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ನಾನು ಕೂಡ ಜಮೀನ್ ವರ್ಗ ಹೇಳಿದೀನಿ, ಬಿಟ್ಕೊಡ್ರಪ್ಪ ಅಂತ. ನಿಮ್ಮ ಮಾತು ಕೇಳಿಲ್ಲ? ಜಮೀನ್ ಕೊಂಡ್ಕೊಂಡಿದ್ದೀವಿ, ಅವ್ರಿಗೆ ಬೇರೆ ಕಡೆ ದಾರಿ ಇದೆ ಸರ್ ಬರ್ಲಿಕ್ಕೆ ಅವ್ರಿಗೆ ಅಂತ. ಅಲ್ಲ, ದೇವರ ಮಕ್ಕಳ ಮಠದ ಸ್ವಾಮೀಜಿಯ ಮಾತನ್ನೇ ಅವರ ಮಾವನ ಮಗನೇ ಕೇಳಲಿಲ್ಲ ಹಾಗಾದ್ರೆ? ಯಾರು? ಮೃತ್ಯುಂಜಯ ಶ್ರೀಗಳ ಮಾತನ್ನ ಅವ್ರ ಮಾವನ್ ಮಗನೇ ಕೇಳಿಲ್ಲ ಹಾಗಾದ್ರೆ? ಸರ್, ಈಗ ಅವ್ರದ್ದು ಅಂದ್ರೆ ಅವ್ರ ದುಡ್ಡು ಕೊಟ್ಕೊಂಡ್ಕೊಡೋದು ಅವ್ರ ದುಡ್ಡು, ನಾವ್ ಯಾಕೆ ಹಂಗೆ ಹೇಳೋಣ ಸರ್? ಕಾನೂನು ಬದ್ಧವಾಗಿದ್ದೀನಿ ಅಂತ ಅವನು ಹೇಳಿದ್ಮೇಲೆ, ಅಲ್ಲ ಈಗ ಫೈನಲಿ ಕಾನೂನು ವಿರುದ್ಧವಾಗಿದ್ಯಾ ನೀನು ಅಂತ ಹೇಳಿಕ್ ಸಾಧ್ಯವ ಸರ್? ಅಲ್ಲ, ಫೈನಲಿ ಮೃತ್ಯುಂಜಯ ಶ್ರೀಗಳ ಮಾತನ್ನ ಬೇರೆ ಯಾರು ಅಲ್ಲ, ಅವ್ರ ಮಾವನ್ ಮಗನೇ ಕೇಳಲಿಲ್ಲ ಹಾಗಾದ್ರೆ? 2-3 ಸಲ ಹೇಳಿದ್ರು. ಹಂಗಲ್ಲ, ಮಾವನ್ ಮಗ ಕೇಳಿಲ್ಲ ಅದಕ್ಕಿಂತ ಕಾನೂನು ಬದ್ಧವಾಗಿದ್ದೀನಿ ಅಂತ ಆತ ಹೇಳಿದ್ಮೇಲೆ ನಾನು ಕಾನೂನು ವಿರುದ್ಧ ಮಾತಾಡಕ್ಕಾಗುತ್ತ ಸರ್? ಅಲ್ಲ, ಈಗ ನೀವ್ ಹೇಳ್ತಾ ಇದೀರಿ 2-3 ಬಾರಿ ನನ್ನ ಹತ್ರ ಮಹೇಶ್ ಬಂದು ರಿಕ್ವೆಸ್ಟ್ ಮಾಡಿದ್ರು ಅಂತ ಅಲ್ವಾ? ರಿಕ್ವೆಸ್ಟ್ ಮಾಡಿದ್ರು, ನಾನು ಅವ್ರಿಗೆ ಹೇಳಿದೆ, ನೋಡ್ರಪ್ಪ ಹಿಂಗ್ ಕೇಳ್ಕೊತಾ ಇದ್ದಾರೆ, ಬಿಟ್ಕೊಡಿ ಅಂತ. ನೀವು ಬಿಟ್ಕೊಡಿ ಅಂತ ಅದೇ ದೇವರ ಮಕ್ಕಳ ಮಠದ ಸ್ವಾಮೀಜಿ ಮೃತ್ಯುಂಜಯ ಶ್ರೀಗಳು ಹೇಳಿದ್ರು ಕೂಡ ಅವ್ರ ಮಾವನ ಮಗನೇ ಕೇಳಿಲ್ಲ ಹಾಗಾದ್ರೆ ಫೈನಲಿ? ಹಂಗಲ್ಲ, ಇದು ಕಾನೂನು ವಿರುದ್ಧವಾಗಿರ್ತಕ್ಕಂಥ ನಾನು ಹೇಳ್ಲಿಕ್ಕೆ ಸಾಧ್ಯ ಸರ್? ನಾನು ಕರೆಕ್ಟ್ ಆಗಿ ತಗೊಂಡಿದ್ದೀನಿ, ನಾನು ಜಮೀನ್ ಅಳತೆ ಮಾಡ್ತೀನಿ 3 ಸರಿ, ನಾನು ಅಲ್ಲಿಗೆ ಬೇಲಿ ಹಾಕೊಂಡಿದ್ದೀನಿ, ನಾನು ಅವ್ರಿಗೆ ಏನ್ ತೊಂದರೆ ಮಾಡಿಲ್ಲ, ನನ್ ಜಮೀನ ನಾನಿದ್ದೀನಿ, ನಾನ್ ದಾರಿ ಬಿಟ್ಕೊಡಲ್ಲ ಅಂತ ಅವ್ನು ಹೇಳಿದ್ದಾನೆ.
ಈಗ ಫೈನಲಿ ನೀವೀಗ ತುಂಬಾ ಟೆಕ್ನಿಕಲಿ ಮಾತಾಡ್ತಾ ಇದ್ದೀರಾ, ಜಾಗ ಅವರ ಹೆಸರಿದೆ ಅವ್ರನ್ನೇ ಕೇಳ್ಕೊಳ್ಳಿ ಅಂತ. ಆದ್ರೂ ಕೂಡ ಫೈನಲಿ ನಾನು ಕೇಳುವಂತದ್ದು, ನಿಮ್ ವಿರುದ್ಧ ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಈಗ ಅಲ್ಲಿ ಒಂದು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ, ಅವರು ಹೇಳಿಕೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಸೊ ಈಗ ಏನ್ ಮಾಡ್ತೀರಿ ಪೊಲೀಸರು ಬಂದು ನಿಮ್ಮನ್ನು ಕೇಳಿದಾಗ? ಸರ್ ಪೊಲೀಸರು ಬಂದ್ರೆ ನಾನು ಈಗ ಏನಿದೆಯೋ ಅದನ್ನೇ ಹೇಳ್ತೀನಿ ಸರ್. ಅಂದ್ರೆ ನನ್ನ ಮಾತು ಯಾರು ಕೇಳಲಿಲ್ಲ ಅಂತ? ಕೇಳಲಿಲ್ಲ ಅಂತ ಹೇಳಲ್ಲ ಸರ್. ಅದೇ ನೀವು ಹೇಳಿದ್ರಲ್ಲ, ನೀವು ಪಂಚಾಕ್ಷರಿ ಅವರಿಗೆ ನೀವು ಮೂರ್ ಬಾರಿ ಹೇಳಿದ್ದೀರಾ, ಆದ್ರೆ ಅವ್ರು ನಿಮ್ಮ ಮಾತನ್ನೇ ಕೇಳಲಿಲ್ಲ. ಸರ್ ಅವ್ರು ನನಗೆ ಮಾತು ಕೇಳಲಿಲ್ಲ ಅಂತಲ್ಲ, ಅವ್ರು ನಾನು ದುಡ್ಡು ಕೊಟ್ಟು ಅಷ್ಟು ಜಮೀನು ಕೊಂಡ್ಕೊಂಡಿನಿ, ಅಳಸೆ ಮಾಡಿಸಿದೀನಿ, ನಾನು ಫೆನ್ಸಿಂಗ್ ಹಾಕೊಂಡಿದೀನಿ, ನಾನು ಬಿಟ್ಕೊಡಕ್ ಸರಿ ಇಲ್ಲ ಅಂತ ಅಷ್ಟೇ. ಹಾಗಾದ್ರೆ ನಿಮ್ಗೆ ಅಲ್ಲಿ ನಿಮ್ ಪ್ರಕಾರ ದಾರಿಯನ್ನ ಸೇರಿಸ್ಕೊಂಡವ್ರು ಒತ್ತುವರಿ ಮಾಡಿಲ್ಲ ಅಂತನಾ? ಹೌದು, ಖಂಡಿತ. ನಿಮ್ಗೂ ಗೊತ್ತು, ಜಮೀನ್ ಡಾಕ್ಯುಮೆಂಟ್ಸ್ ನೀವು ನೋಡಿದ್ದೀರಾ ಹಾಗಾದ್ರೆ? ಹೌದೌದು. ಯಾಕೆ ಅಷ್ಟೊಂದು ಆಸಕ್ತಿ ನಿಮಗೆ ಇನ್ನೊಬ್ರು ಜಮೀನಲ್ಲಿ? ನಮ್ಗೆ ಆಸಕ್ತಿ ಏನಿಲ್ಲ ಅದರಲ್ಲಿ. ನೀವು ಜಮೀನ್ ಡಾಕ್ಯುಮೆಂಟ್ಸ್ ನೋಡಿದೀರಾ, ಒತ್ತುವರಿ ಆಗ್ಲೇ ಇಲ್ಲ ಅಂತ ಖಂಡಿತವಾಗಿ ಹೇಳ್ತಾ ಇದ್ದೀರಾ. ನಾವ್ ಏನಕ್ಕೆ ಅಂದ್ರೆ, ನೀವು ಸರ್ಕಾರಿ ಲ್ಯಾಂಡ್ ಸರ್ಕಾರಿ ಕಾಲ್ದಾರಿಗೆ ಏನಾದ್ರು ಫೆನ್ಸಿಂಗ್ ಹಾಕೊಂಡಿದ್ದೀನಪ್ಪ ಏನು ಅಂತ ಕೇಳಿದಾಗ ನಾವ್ ಯಾವ್ದಕ್ಕೂ ಹಾಕೊಂಡಿಲ್ಲ ಅಂತ. ಇಲ್ಲಿ ಜನ ನೋಡ್ತಾ ಇದಾರೆ, ಇಲ್ಲಿ ಆರೋಪ ಏನಿದೆ ಅದಕ್ಕೆ ತಕ್ಕಂತೆ ನೀವು ಮಾತಾಡ್ತಾ ಇದ್ದೀರಾ. ಇದು ಸ್ವಾಮೀಜಿ ಜಮೀನು, ಅವ್ರ ಅಳಿಯನ ಮಾವನ್ ಮಗನ ಹೆಸರಲ್ಲಿ ಇದೆ ಅಂತ ಎಲ್ಲರೂ ಆರೋಪವನ್ನ ಮಾಡ್ತಿದ್ದಾರೆ. ನೀವು ಅದಕ್ಕೆ ತಕ್ಕಂತೆ ಮಾತಾಡ್ತಾ ಇದ್ದೀರಾ. ಒತ್ತುವರಿ ಆಗಿಲ್ಲ, ಅವ್ರಿಗೆ ಬೇರೆ ಜಾಗ ಇದೆ, ಬೇರೆ ಕಡೆಯಿಂದ ಮಾಡ್ಕೋಬಹುದು. ನಮ್ದ ಜಾಗವೇ ಅಲ್ಲ ಸರ್, ನಮ್ದಲ್ಲ ಸರ್ ಜಾಗ ಅದು. ಖಂಡಿತವಾದ ನಿರ್ಣಯ ಮಾಡ್ತಿಲ್ಲ, ನಮ್ ಜಾಗನೇ ಅಲ್ಲ ಸರ್. ಈಗ ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ಈಗ ಮೃತ್ಯುಂಜಯ ಶ್ರೀಗಳೇ, ನಾನು ಅದಕ್ಕೆ ಜವಾಬ್ದಾರನಾಗ್ಲಿಕ್ಕೆ ಆಗುತ್ತೆ ಸರ್. ನನಗೆ ಸಂಬಂಧಪಡದೇ ಇರೋ ವಿಚಾರ ಅದು. ಮತ್ತೆ ಯಾಕೆ ನಿಮ್ಮ ಮೇಲೆ ಒಂದ್ ನಿಮಿಷ, ಹಾಗಾದ್ರೆ ನೀವು ಹೇಳ್ತಾ ಇದ್ರೆ ನಿಮ್ ಪಾತ್ರನೇ ಇಲ್ಲ ಅಂತ, ಸುಮ್ನೆ ನಿಮ್ಮ ಮೇಲೆ ಯಾಕೆ ಯಾರಾದ್ರೂ ಬಂದ ಆರೋಪವನ್ನ? ಅವರು ನನಗೆ ಈ ರೀತಿಯಾಗಿ ಹಿಂಸೆ ಕೊಟ್ರೆ ಜಾಗ ಬಿಡಿಸ್ಕೊಡ್ತಾರೆ ಅಂತ ಹೇಳಿ ಈ ರೀತಿ ಮಾಡ್ತಾರೆ ಸರ್. ಯಾಕೆ ವೈ ಮೃತ್ಯುಂಜಯ ಸ್ವಾಮೀಜಿ ನೀವೇ ಯಾಕೆ ಪಂಚಾಕ್ಷರಿ ಅವ್ರ ಮೇಲೆ ಆರೋಪವನ್ನು ಮಾಡ್ಬೋದಾಗಿತ್ತಲ್ಲ? ಆತ್ಮಹತ್ಯೆ ಪ್ರಯತ್ನ ಮಾಡಿ ಸರ್. ಅವ್ರಿಗೆ ನಾನು ಅವ್ರಿಗೆ ನಂಬರ್ ಕೊಡ್ತೀನಿ, ನೀವೇ ಮಾತಾಡಿ ಸರ್ ಅವ್ರ ಹತ್ರ. ಅಲ್ಲ, ಅವ್ರನ್ನು ನಾವು ಮಾತಾಡಿಸ್ತೀವಿ. ಅಲ್ಲ, ನಿಮ್ಮ ಮೇಲೆ ಆರೋಪ ಇರೋದಕ್ಕೆ ನಿಮ್ಮನ್ನ ಕೇಳ್ತಾ ಇದೀವಿ ಈಗ. ಅಷ್ಟೇ ಸರ್, ನಂದು ಆರೋಪ ಅಷ್ಟೇ ಸರ್. ನೀವು ಜಮೀನು ಓನರೇ ಕೇಳಬಹುದಲ್ಲ ಸರ್? ಅಲ್ಲ, ಅವ್ರನ್ನ ಕೇಳ್ತೀವಿ ನಾವು. ಈಗ ಆತ್ಮಹತ್ಯೆ ಪ್ರಯತ್ನಕ್ಕಿಂತ ಮುಂಚೆ ನಿಮ್ಮ ಹೆಸರು ಹೇಳಿರೋದ್ರಿಂದ ನಿಮ್ಮನ್ನ ಕೂಡ ಕೇಳ್ಬೇಕಾಗತ್ತೆ. ನನಗೂ ಇದಕ್ಕೂ ಸಂಬಂಧವಿಲ್ಲ ಸರ್ ಈ ವಿಷಯ. ಯಾಕೆಂದ್ರೆ ಜಮೀನು ಅವ್ರು ಕೊಂಡ್ಕೊಂಡಿದ್ದಾರೆ, ಅವರು ದಾರಿ ಬಿಡ್ಬೇಕಾಗಿರೋದು ಅವ್ರು ನಾನು ಕಾನೂನುಬದ್ಧವಾಗಿದ್ದೀನಿ ಅಂತ ಅವ್ರಂತಾರೆ. ಅಷ್ಟು ವಿಷಯ ಗೊತ್ಬಿಟ್ರೆ ಬೇರೆ ನನಗೆ ವಿಷಯ ಗೊತ್ತಿಲ್ಲ ಸರ್. ಅಲ್ಲ, ಅವ್ರು ಹೇಳೋದಲ್ಲ, ನೀವೇ ಹೇಳ್ತಾ ಇದ್ದೀರಲ್ಲ, ಕಾನೂನುಬದ್ಧವಾಗಿದೆ, ಡಾಕ್ಯುಮೆಂಟ್ಸ್ ನೋಡಿದೀನಿ, ಎಲ್ಲವೂ ಕ್ಲಿಯರ್ ಇದೆ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ. ಇಡೀ ಊರಿನ ಜನವೇ ಹೇಳ್ತಾರೆ ಸರ್, ನಮ್ಮ ಊರಿನ ಜನ ಅದನ್ನೇ ಹೇಳ್ತಾರೆ ಸರ್. ಹಾಗಾದ್ರೆ ನೀವೇನು ಹೇಳೋಕಿಲ್ಲ ಈ ಪ್ರಕರಣದಲ್ಲಿ ಹಾಗಾದ್ರೆ? ಇಲ್ಲ ಸರ್. ಒಂದ್ ನಿಮಿಷ ಈಗ ಸ್ವಾಮೀಜಿ, ಇಷ್ಟು ತನಕ ನಿಮ್ಮ ಮಾತನ್ನ ಇಲ್ಲಿ ಮಹೇಶ್ ಅವರ ತಾಯಿ ಗಂಗಮ್ಮ ಕೇಳಿಸ್ಕೊತಾ ಇದ್ರು, ಅವ್ರು ನಿಮ್ಮ ಜೊತೆ ಮಾತಾಡ್ತಾರೆ. ಗಂಗಮ್ಮ ಮಾತಾಡಿ, ಮೃತ್ಯುಂಜಯ ಸ್ವಾಮೀಜಿನೇ ಇದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಸ್ವಾಮೀಜಿ. ಹಲೋ ಸ್ವಾಮೀಜಿ ಮಾತಾಡಿ, ಗಂಗಮ್ಮ ಇದ್ದಾರೆ, ಮಹೇಶ್ ಅವರ ತಾಯಿ. ಹಲೋ ಸ್ವಾಮೀಜಿ, ನಮಸ್ತೆ. ನಮಸ್ಕಾರ. ನಾವು ಪೂಜೆ ಮಾಡ್ತಿದ್ವಿ ಸರ್, ನಾವು ನಿಮ್ಗೆ ನಮಸ್ಕಾರ ಹಾಕಿ ಕೇಳಿದ್ವಾ ಇಲ್ವಾ ಸ್ವಾಮೀಜಿ? ಸರಿ ಆಯ್ತು, ಈ ಪೂಜೆ ಮಾಡ್ತಿದ್ರೆ ಇಲ್ಲ ಅಂತಲ್ಲ. ಅಲ್ಲ, ನಾವು ಕೇಳಿದಕ್ಕೆ ನೀವೇನು ಉತ್ತರ ಕೊಟ್ರಿ ನೀವು? ಆಯ್ತು, ಏನ್ ಬಿಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಆಯ್ತು ಅಲ್ವರಾ? ಬೇರೆಯವ್ರ ನೋವು, ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ಬೇರೆಯವ್ರ ನೋವು ಕೊಟ್ಟಿದ್ರೆ ನಮ್ಗೆ ನೋವು ಆಗ್ತಿರ್ಲಿಲ್ಲ ಸ್ವಾಮೀಜಿ. ಆದ್ರೆ ನೀವು 10 ಜನದಲ್ಲಿ ಕೂತ್ಕೊಂಡು 10 ಕಡೆ ಹೋಗೋರು ಬರೋರು, ನೀವು ಒಬ್ರಿಗೆ ಕೆಟ್ಟದ್ದನ್ನು ಮಾಡಿದವ್ರಿಗೆ ನೀವು ಒಳ್ಳೆತನ ಹೇಳೋ ಅಂತ ಜನ ನೀವು ಸ್ವಾಮೀಜಿ ಆಗಿದ್ದೀರಾ ಅಲ್ವಾ ಸ್ವಾಮೀಜಿ? ಆದ್ರೆ ನೀವ್ ಇಷ್ಟು ಜನ, ನಮ್ಮ ಮಗ ಎಷ್ಟ್ ಸಲ ಮಟ್ಟಕ್ ಬಂದಿದ್ದ ಸ್ವಾಮೀಜಿ, ಕೇಳ್ಕೊಂಡು ಕೇಳಿದ್ರು ನೀವು ಆಯ್ತು ಮಾಡಿಸ್ಕೊಡ್ತೀವಿ ಅಂತ ಹೇಳಿ, ಇವತ್ತು ಈ ತರ ಬೆಳೆ ಬರುವಾಗೆ ನೀವು ಬೇಲಿ ಹಾಕ್ಬಿಟ್ರಲ್ಲ, ಹೆಂಗೆ? ಅವತ್ತು ನೋಡಿದ್ರೆ ನಮ್ಮ ಮಗನ್ಗೆ ಹೊಡೆದಿದ್ದಾರೆ. ಇವತ್ತು ಯಾರು ನಿಮ್ಮ ಇವ್ರು ಸುಜ್ಞಾನು, ನಿಮ್ಮ ಇವನು ಪಂಚಾಕ್ಷರಿ ಎಲ್ಲ ಇದ್ರ ಅವತ್ತಲ್ಲಿ. ನೀವು ಒಂದ್ಸಲಿ ಬನ್ನಿ ನ್ಯಾಯ ಮಾಡೋಣ ಅಂತ ಕರೆದ್ಬಿಟ್ಟು ಮಠದಲ್ಲಿ ಮಲಗಿದ್ದು ಹೊರಟೋಗಿದ್ರು ಸ್ವಾಮೀಜಿ, ನಮ್ಗೆಲ್ಲಾ ಗೊತ್ತು ನಮ್ಗೆ. ಆದ್ರೆ ನಾವು ಬಡವರಾದ್ರೂ ನಿಯತ್ತಾಗಿ ಬದುಕ್ತಾ ಇದೀವಿ ಸ್ವಾಮೀಜಿ. ಕಂಡವ್ರ ತಲೆ ಹೊಡೆದು ಬದುಕ್ತಾ ಇಲ್ಲ ಸ್ವಾಮೀಜಿ. ನಮ್ ಮಕ್ಕಳು, ನನ್ ಮಗ ಕೇಳ್ತೀನಿ ಕೇಳಿ, 4ನೇ ಕ್ಲಾಸಿಂದನೂ ಕೂಲಿ ಮಾಡಿ ಸ್ಟೇಷನ್ ಅಲ್ಲಿ ಕಸ ಹಾಕಿ ಜೀವನ ಮಾಡಿದೀವಿ ಸ್ವಾಮೀಜಿ. ನಾವ್ ಯಾರಿಗೂ ಮೋಸ ಮಾಡಿಲ್ಲ. ಅದು ನಮ್ಮ ಅಮ್ಮನ ಆಸ್ತಿ, ಬೇರೆ ಆಸ್ತಿಗೆ ಹೋಗಿಲ್ಲ. ಆದ್ರೆ ನಾವು ನಿಮ್ಮನ್ನ ಕೇಳ್ತಾ ಇರೋದೇನೋ ಇಷ್ಟ ಆದಿ ಬಿಟ್ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ಬಾಳೆ ಗಿಡ ಬರುವಾಗೆ ನೀವು ತೊಂದ್ರೆ ಮಾಡಿದ್ರಲ್ಲ, ಇವತ್ತು ನಾವು ಸಾಲ ಮಾಡಿ 2 ಬೋರ್ ಹಾಕಿ ಬಡ್ಡಿ ಕಟ್ಟಿ, ಇವತ್ತು ನನ್ ಮಗ ಇಲ್ಲ ಅಂದ್ರೆ ನನ್ ಮೊಮ್ಮಕ್ಳಿಗೆ ಯಾರಾಯ್ತಾ ಬುದ್ಧಿರ? ನೀವೇ ಹೇಳಿ. ಅಮ್ಮ, ನಾನು ಹೇಳ್ತೀನಿ ಕೇಳಿ.
ಅವರಿಗೆ ನಾನು 2-3 ಸಾರಿ ಹೇಳಿದೀನಿ, ನೋಡ್ರಪ್ಪ ಹಿಂಗ್ ಕೇಳ್ತಾ ಇದಾರೆ ಅಂತ. ಒಂದ್ಸಲಿ ಒಂದ್ ನಿಮಿಷ ಕೇಳಿ, ನಾನು ಬಂದು ಒಂದ್ಸಲಿ ಕೇಳಿದಿಕ್ಕೆ ಏನಂದ್ರು ಗೊತ್ತಾ, ಕಡ್ಲೆ ಕೊಟ್ಟಿದ್ದೀನಿ, ಇದು ಕಾಸು ಕೊಟ್ಟಿದ್ದೀನಿ, ಕಡ್ಲೆ ಉದ್ರಿಸ್ಕೊಂಡಿದ್ದೀನಿ ಅಂದ್ರು. ಒಂದಂತ ಮಾಡಿಲ್ಲ ಅವರು. ಓಕೆ, ಒಂದ್ ನಿಮಿಷ ಗಂಗಮ್ಮ, ಒಂದ್ ನಿಮಿಷ. ಈಗ ಮೃತ್ಯುಂಜಯ ಶ್ರೀಗಳೇ, ಫೈನಲಿ ಈಗ ಏನ್ ಹೇಳ್ತೀರಾ? ಅವ್ರಿಗೆ ಭರವಸೆ ಕೊಡ್ತೀರಾ ನೀವು ಜಮೀನ್ ಜಾಗ ಮಾಡಿಸ್ಕೊಡ್ತೀನಿ ಅಂತ? ಸರ್ ನಾನ್ ಹೇಳಿಕ್ಕಾಗಲ್ಲ ಸರ್ ಈ ವಿಷಯದಲ್ಲಿ, ಯಾಕೆ ಅಂತಂದ್ರೆ ಜಮೀನು ಓಕೆ, ಸರಿ ಧನ್ಯವಾದ ಮೃತ್ಯುಂಜಯ ಶ್ರೀಗಳೇ. ಗಂಗಮ್ಮ, ತಮಗೂ ಕೂಡ ಧನ್ಯವಾದ. ಈ ವಿಚಾರದಲ್ಲಿ ಪೊಲೀಸರು ಈಗ ಮಹೇಶ್ ಅವರ ಹೇಳಿಕೆಯನ್ನು ಪಡ್ಕೊಂಡ ಬಳಿಕ ತನಿಖೆಯನ್ನು ಆರಂಭಿಸ್ತಾರೆ. ಬಳಿಕ ಈ ಪಂಚಾಕ್ಷರಿ ಅನ್ನುವಂತ ವ್ಯಕ್ತಿ, ಶ್ರೀಗಳ ಮಾವನ್ ಮಗ ಪಂಚಾಕ್ಷರಿ ಅನ್ನೋ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸಿದಾಗ ಈ ಪ್ರಕರಣದಲ್ಲಿ ಶ್ರೀಗಳ ಪಾತ್ರ ಏನು ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಬಳಿಕವಷ್ಟೇ ಮೃತ್ಯುಂಜಯ ಶ್ರೀ ಹೇಳ್ತಾ ಇರೋದು ನಿಜಾನ ಅಥವಾ ಸುಳ್ಳ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ.